ಕಲಬುರಗಿಲಿ MRMC ಅಂತ ಒಂದು ಮೆಡಿಕಲ್ ಕಾಲೇಜ್ ಇದೆ. ಈ ಮೆಡಿಕಲ್ ಕಾಲೇಜಿನಲ್ಲಿ ಶಿಷ್ಯ ವೇತನ ಹಗರಣ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈಗ HKE ಶಿಕ್ಷಣ ಸಂಸ್ಥೆ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ನ ಮುಖಂಡನ ಆಸ್ತಿ ಪಾಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಕೈ ಮುಖಂಡ ಭೀಮಾಶಂಕರ್ ಬಿಲಿಗುಂದಿ 5.87 ಕೋಟಿ ಆಸ್ತಿ ಇವರದ್ದು ಜಪ್ತಿ ಮಾಡಲಾಗಿದೆ. 2018ರಿಂದ 2024 ತನಕ ಮೆಡಿಕಲ್ ವಿದ್ಯಾರ್ಥಿಗಳ ಶಿಷ್ಯ ವೇತನ ಇತ್ತು. ಈ ಶಿಷ್ಯ ವೇತನ ಹಗರಣ ಸಂಬಂಧ CAN ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಅದಾದ್ಮೇಲೆ ಇಡಿಗೆ ಈ ಕೇಸನ್ನು ಹಸ್ತಾಂತರ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಕಳೆದ ಮಾರ್ಚ್ನಲ್ಲಿ ರೇಡ್ ಕೂಡ ಆಗಿತ್ತು. ಭೀಮಾಶಂಕರ್ ಬಿಲಗುಂದಿ ಸೇರಿದಂತೆ 4 ಜನರ ಮನೆ ಮೇಲೆ ದಾಳಿ ಕೂಡ ಆಗಿತ್ತು. ಭೀಮಾಶಂಕರ್ ಬಿಲಗುಂದಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ SM ಪಾಟೀಲ್, ಕಾಲೇಜಿನ ಅಕೌಂಟೆಂಟ್ ಸುಭಾಷ್ ಜಗನ್ನಾಥ್ ಮತ್ತು ಇನ್ನಿತರರ ವಿರುದ್ಧ ಕೇಸು ಕೂಡ ದಾಖಲಾಗಿತ್ತು. ಕೆನರಾ ಬ್ಯಾಂಕ್ನ MRMC ಶಾಖೆ ವ್ಯವಸ್ಥಾಪಕರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. HKE ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕೈ ಮುಖಂಡ ಭೀಮಾಶಂಕರ್ ಬಿಲಿಗುಂದಿ 5.87 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ಈಗ ಎಲ್ಲಿಂದ ಇಲ್ಲಿ ತನಕ 18ರಿಂದ 24 ತನಕ ಮೆಡಿಕಲ್ ವಿದ್ಯಾರ್ಥಿಗಳ ಶಿಕ್ಷಣ ವೇತನ ಹಗರಣ ಆಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ CAN ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಅದಾದಮೇಲೆ ಈ ಕೇಸು ಇಡಿಗೆ ಟ್ರಾನ್ಸ್ಫರ್ ಆಯಿತು. ಇಡಿ ಟ್ರಾನ್ಸ್ಫರ್ ಆಗ್ದಂಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ರೇಡ್ ಕೂಡ ಆಗಿತ್ತು. ರೇಡ್ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿತ್ತು. 4 ಜನರ ಮೇಲೂ ಕೂಡ ಮನೆ ಮೇಲೂ ಕೂಡ ದಾಳಿಯಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್ ಸ್ವಾಮಿ, HKE ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ 5.87 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿರೋದು. ಈ ಓವರ್ ಆಲ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗಾಗ್ತಾ ಇತ್ತು ಈ ಹಗರಣ ಅಂತ? ಶರತ್, ಪ್ರಮುಖವಾಗಿ ಗಮನಿಸಬೇಕಾದ ಅಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಏನಿದು ಅತಿ ದೊಡ್ಡ ಶಿಕ್ಷಣ ಸಂಸ್ಥೆ ಆಗಿರ್ಬೋದು. ಈ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಏನೊಂದು ಕೋರ್ಸ್ಗಳು ಈ ಒಂದು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರ್ತವೆ. ಇದರ ಜೊತೆಗೆ ಏನೊಂದು MRMC ಮೆಡಿಕಲ್ ಅಂದ್ರೆ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಕೂಡ ಒಂದು HKE ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುತ್ತೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮೆಡಿಕಲ್ ಏನೊಂದು MBBS ವಿದ್ಯಾರ್ಥಿಗಳಿರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಶಿಷ್ಯ ವೇತನವನ್ನ ನೀಡಲಾಗ್ತದೆ. ಆದ್ರೆ ಈ ಒಂದು ಶಿಷ್ಯ ವೇತನವನ್ನ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡದೆ ಏನೊಂದು ಸಿಬ್ಬಂದಿಗಳಾಗಿರ್ಬೋದು ಮತ್ತು ಕಾಲೇಜು ಪ್ರಿನ್ಸಿಪಲ್ ಆಗಿರ್ಬೋದು ಆ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡದೆ ಆ ಹಣವನ್ನ ಏನೊಂದು ಚೆಕ್ ಮೂಲಕ ತಾವೇ ಪಡೆದು ಹಣ ಡ್ರಾ ಮಾಡಿಕೊಂಡಿದ್ರು. ಸುಮಾರು ಒಂದು 75ರಿಂದ 80 ಕೋಟಿ ರೂಪಾಯಿವರೆಗೆ ನೂರಾರು ವಿದ್ಯಾರ್ಥಿಗಳ ಒಂದು ಶಿಷ್ಯ ವೇತನ ಹಣವನ್ನ ಆ ವಿದ್ಯಾರ್ಥಿಗಳಿಗೆ ಬೆದರಿಸಿ ಅಂದ್ರೆ ಅವರಿಗೆ ಇಂಟರ್ನಲ್ ಮಾರ್ಕ್ಸ್ ಎಂಬ ಏನೊಂದು ಮೆಡಿಕಲ್ ಕಾಲೇಜ್ ಇತ್ತು, ಆ ಒಂದು ಇಂಟರ್ನಲ್ ಮಾರ್ಕ್ಸ್ ನೀಡುವ ವಿಚಾರದಲ್ಲಿ ಅವರಿಗೆ ಬೆದರಿಸಿ ಆ ಒಂದು ಸ್ಕಾಲರ್ಶಿಪ್ ಹಣವನ್ನ ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತೇನು ಸಂಸ್ಥೆ ಅಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಭ್ರಷ್ಟಾಚಾರ ನಡೆಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೊನೆಗೂ ಸೆನ್ ಪೊಲೀಸರ ಮೊರೆ ಹೋಗಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಸೆನ್ ಪೊಲೀಸರು ಕೂಡ ತನಿಖೆ ನಡೆಸಿದ್ರು. ಇದರ ಮಧ್ಯೆ ಇತ್ತೀಚೆಗಷ್ಟೇ ಏನೊಂದು ಇಡಿ ಅಧಿಕಾರಿಗಳು ಕೂಡ ಏನೊಂದು HKE ಶಿಕ್ಷಣ ಸಂಸ್ಥೆ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ನಿವಾಸದ ಮೇಲೆ ಒಂದು ದಾಳಿ ಕೂಡ ನಡೆಸಿದ್ರು. ದಾಳಿ ಬಳಿಕ ಇದೀಗ ಏನೊಂದು ಭೀಮಾಶಂಕರ್ ಬಿಲ್ಗುಂದಿ ಏನು ಇದ್ದಾರೆ ಅವರಿಗೆ ಸೇರಿದಂತ 5.87 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಇಡಿ ಅಧಿಕಾರಿಗಳು ಏನೊಂದು HKE ಶಿಕ್ಷಣ ಸಂಸ್ಥೆ ನಡೆದಂತ ಶಿಷ್ಯ ವೇತನ ಹಗರಣದ ಬಗ್ಗೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.